ಒಂದು ಕಡೆ ಅಭಾವ ವದಂತಿ ನಡುವೆ ಇದೀಗ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಈ ಸುದ್ದಿ ಎಲ್ಲೋ ಒಂದು ರೀತಿಯಾಗಿ ನಿಜನಾ ಅಥವಾ ಸುಳ್ಳ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಉಠ್ತಾ ಇದೆ. ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. ಇದೀಗ ಪೆಟ್ರೋಲ್ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗಿದೆ. ಡೀಸೆಲ್ ದರ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಆಗಿದೆ. ಬೆಂಗಳೂರಲ್ಲಿ ಈಗ 108 ರೂಪಾಯಿ 28 ಪೈಸೆ ಆಗಿರುವಂಥದ್ದು ಪೆಟ್ರೋಲ್ ರೇಟ್. ಡೀಸೆಲ್ಗೆ 1 ಲೀಟರ್ಗೆ 94 ರೂಪಾಯಿ ಪ್ಲಸ್ 10 ಪೈಸೆ ಆಗಿದೆ. ಈಗ ದಿಢೀರಾಗಿ ಇದೀಗ ಬೆಲೆ ಏರಿಕೆ ಆಗಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ನೋಡ್ತಾ ಇದೀವಿ ಕಳೆದ 3-4 ದಿನಗಳಿಂದ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗುತ್ತೆ, ಸ್ಟಾಕ್ ಸಿಗೋದಿಲ್ಲ ಅನ್ನೋಂಥದ್ದು ಒಂದು ಕಡೆ ಬಹಳಷ್ಟು ಸುದ್ದಿ ವೈರಲ್ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಬೆಲೆ ಏರಿಕೆ ಕೂಡ ಆಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ನಲ್ಲಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಬೆಲೆ ಏರಿಕೆ, ಪೆಟ್ರೋಲ್ ಮೇಲೆ 5 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಆದರೆ ಕೇವಲ ಬೆಂಗಳೂರು ಅಂತ ಹೇಳಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಕೆಲವೊಂದು ಭಾಗಗಳಲ್ಲಿ ಬೆಲೆ ಏರಿಕೆ ಆಗಲಿಲ್ಲ. ಯಥಾಸ್ಥಿತಿಯಲ್ಲಿ ಹೇಗಿತ್ತೋ ಹಾಗೇ ಇದೆ. ಆದರೆ ಕೆಲವೊಂದು ಕಡೆ ಬೆಲೆ ಏರಿಕೆ ಆಗಿದೆ. ಈಗ ಬೆಂಗಳೂರಲ್ಲಿ ಪೆಟ್ರೋಲ್ ಮೇಲೆ 5 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಉಂಟಾಗ್ತಾ ಇದೆ ಅನ್ನೋಂಥದ್ದು ಒಂದು ಕಡೆ ಸಮಸ್ಯೆ. ಆದರೆ ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರಲ್ಲೂ ಕೂಡ 3 ರೂಪಾಯಿ 5 ರೂಪಾಯಿ ಬೆಲೆ ಏರಿಕೆ ದಿಢೀರಾಗಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದೆಷ್ಟು ಬೆಲೆ ಏರಿಕೆ ಆಗುತ್ತೋ ಅಥವಾ ನಿಜವಾಗ್ಲೂ ಕೂಡ ತುಂಬಾ ಬಿಕ್ಕಟ್ಟಾಗುತ್ತೋ ಅನ್ನೋಂಥದ್ದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ ಯುದ್ಧದ ಎಫೆಕ್ಟ್ ಇಂದ.